ಜನರಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ ಸರ್ಕಾರ. ಅಡುಗೆ ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಿಲಿಂಡರ್ ದರವನ್ನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿದೆ. 805 ರೂಪಾಯಿ LPG ಸಿಲಿಂಡರ್ ದರ ಈಗ 855 ರೂಪಾಯಿಗೆ ಏರಿಕೆಯಾಗಿದೆ. ಉಜ್ವಲ ಫಲಾನುಭವಿಗಳು ಕೂಡ ಶಾಕ್ ಕೊಟ್ಟಂತ ಸರ್ಕಾರ. ಉಜ್ವಲ ಯೋಜನೆ ಸಿಲಿಂಡರ್ ದರವು ಕೂಡ 50 ರೂಪಾಯಿ ಹೆಚ್ಚಳವಾಗುತ್ತೆ. ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ. ಉಜ್ವಲ ಯೋಜನೆಯ ಅಡಿ 500 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇತ್ತು. ಆದರೆ ಇದೀಗ 50 ರೂಪಾಯಿ ಹೆಚ್ಚಳವಾಗಿದ್ದು ಇನ್ನು ಮುಂದೆ ಫಲಾನುಭವಿಗಳು 550 ರೂಪಾಯಿಯನ್ನ ಪಾವತಿ ಮಾಡಬೇಕಾಗುತ್ತೆ. ಆ ಮೂಲಕ ಈಗಾಗಲೇ ಬೆಲೆ ಏರಿಕೆಯಿಂದ ಬೆಂದು ಹೋಗಿರುವಂತಹ ಜನಸಾಮಾನ್ಯರು ಮತ್ತೆ ಬೆಲೆ ಏರಿಕೆಯ ಬೇಗೆಗೆ ಬೀಳುವಂತಾಗಿದೆ. 805 ರೂಪಾಯಿ LPG ಸಿಲಿಂಡರ್ ದರ ಈಗ 855 ರೂಪಾಯಿಗೆ ಏರಿಕೆಯಾಗಿದೆ. ಹಾಲಾಯಿತು, ವಿದ್ಯುತ್ ಆಯಿತು, ಬಸ್ ಆಯಿತು, ಡೀಸೆಲ್ ಆಯಿತು. ಇದೀಗ ಸಿಲಿಂಡರ್ ದರವನ್ನು ಕೂಡ ಏರಿಕೆ ಮಾಡಿದೆ ಸರ್ಕಾರ. 50 ರೂಪಾಯಿ ಏರಿಕೆ ಆಗಿದೆ ಅಡುಗೆ ಸಿಲಿಂಡರ್ ದರ. ಇದಂತೂ ಸಾಮಾನ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಹೊಡೆತವನ್ನೇ ಕೊಡುತ್ತೆ. ಈಗಾಗಲೇ ಬೆಲೆ ಏರಿಕೆಯನ್ನು ಖಂಡಿಸಿ ಒಂದು ಕಡೆ ವಿಪಕ್ಷಗಳು ಹೋರಾಟವನ್ನು ಮಾಡ್ತಾ ಇವೆ, ಮತ್ತೊಂದು ಕಡೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ನಡುವೆ ಬೆಲೆ ಏರಿಕೆ ಮಾಡುವಂತಹ ನಿರ್ಧಾರ ಅಥವಾ ನಡೆ ಸರ್ಕಾರದಿಂದ ನಿಲ್ಲುವಂತೆ ಕಾಣಿಸ್ತಿಲ್ಲ. ರೇಟ್ ಏರಾಗತ್ತದ್ರಿ, ಪ್ರತಿಯೊಂದು ರೇಟ್ ಏರಾಗತ್ತದ್ರಿ. ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಡ್ತೀರಿ? ಸರ್ಕಾರಕ್ಕೆ ಏನು ಮಾಡಬೇಕು, ಕಮ್ಮಿ ಮಾಡೋದು ಬೇಡ್ಕೊಳ್ರಿ ಅವ್ರಿಗೆ. ಈಗ ಸಿಲಿಂಡರ್ ರೇಟ್ ಕಡಿಮೆ ಮಾಡಂತ ಹೇಳ್ತೀರಿ? ಹ್ಞೂ ರೀ ಸರ್. ನಿಮ್ಮ ಹೆಸರು? ರಮೇಶ್ ರೀ. ಉಜ್ವಲ ಯೋಜನೆ ಸಿಲಿಂಡರ್ ದರವೂ ಕೂಡ 50 ರೂಪಾಯಿ ಹೆಚ್ಚಳವಾಗಿದೆ. ಹಾಗಾಗಿ 500 ರೂಪಾಯಿಗೆ ಸಿಗ್ತಾ ಇದ್ದಂತಹ ಅಡುಗೆ ಸಿಲಿಂಡರ್ ಇನ್ನು ಮುಂದೆ 550 ರೂಪಾಯಿ. ಇನ್ನು ಮುಂದೆ ಫಲಾನುಭವಿಗಳು ಕೂಡ 550 ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಉಜ್ವಲ ಯೋಜನೆಯ ಅಡಿ ಅನುಕೂಲಕರ ವಾತಾವರಣ ಇದೆ ಅಂತ ಜನರು ಅಂದುಕೊಂಡಿದ್ರು. ಆದರೆ ಇದೀಗ ಅದಕ್ಕೂ ಕೂಡ 50 ರೂಪಾಯಿ ಬರೆ ಬಿದ್ದಿದೆ. ಅವರು ಯಾವ ಥರ ಜೀವನ ಮಾಡಬೇಕು? ಹಾಲಿನ ದರನೂ ಏರಿಸ್ಲಿಕ್ಕಂತಾರ, ಸಿಲಿಂಡ್ರ್ ದರನೂ ಏರಿಸ್ತಾರೆ. ಯಾವುದೂ ಕೂಡ ಕಡಿಮೆನೇ ಮಾಡ್ತಿಲ್ಲ, ಇನ್ನೂ ಹೆಚ್ಚಿಗೆ ಮಾಡ್ತಿದ್ದಾರೆ. ಮತ್ತು ಈಗ ಸಿಲಿಂಡ್ರ್ ಮತ್ತು 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ಈಗ ಬಡವರಿಗೆ ಎಷ್ಟು ಸಮಸ್ಯೆ ಎದುರಿಸ್ಬೇಕಾಗಿ ಬರ್ತದಂತ ಅವರು ವಿಚಾರ ಮಾಡಬೇಕಾಗ್ತದೆ. ಬಡವರು ಯಾವ ಥರ ಜೀವನ ಮಾಡಬೇಕು? ಹಾಲಿನ ದರನೂ ಏರಿಸ್ಲಿಕ್ಕಂತಾರ, ಸಿಲಿಂಡ್ರ್ ದರನೂ ಏರಿಸ್ತಾರೆ.